ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೂ ನಾನು ಸದಾ ಚಿರಋಣಿ. ಸ್ನೇಹಿತರೆ, ಹಾರರ್ ಎಂಬುದು ಕಲ್ಪನೆಯನ್ನು ಅರಳಿಸುವ ಮತ್ತೊಂದು ಮುಖ. ಕಲ್ಪನೆಯ ಬರಹದಲ್ಲಿ ನಮ್ಮದೇ ಆದ ಲೋಕ, ಒಂದಿಷ್ಟು ಭಾವನೆಗಳನ್ನು ಒಳಗೊಂಡ ಪುಟ್ಟ ಪ್ರಯತ್ನ ಇದಾಗಿರುತ್ತೆ. ಸ್ನೇಹಿತರೆ, ದೊಡ್ಡ ಮನೆ ದೆವ್ವ. ಇದು ನನ್ನ ಕಲ್ಪನೆಯ ಕತೆ. ಇರೋಕ್ಕೆ ಮನೆ ಇಲ್ಲದೇ ಇರುವಂಥವನು ಮನೆ ಹುಡುಕಲು ಹೋಗಿ ಇಂಥ ಸಮಸ್ಯೆಗೆ ಸಿಲುಕಿದ್ದ. ನನಗೆ ಸಮಯದ ಅಭಾವ ಇರೋದ್ರಿಂದ ಕಥೆಯಲ್ಲಿ ಬರುವಂಥ ಭಯಾನಕ ಸನ್ನಿವೇಶಗಳನ್ನು ಜಾಸ್ತಿ ವಿಶ್ಲೇಷಣೆ ಮಾಡಿಲ್ಲ. ನಿಮಗೆ ಮನೋರಂಜನೆ ನೀಡೋ ಸಲುವಾಗಿ ಈ ಸಣ್ಣ ಪ್ರಯತ್ನ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಮುಲಾಜಿಲ್ಲದೆ ಹೇಳಿ, ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಮಹೇಂದ್ರ ಬೆಂಗಳೂರಿನಿಂದ ದಾವಣಗೆರೆ ಜಿಲ್ಲೆ ಪಂಚಾಯಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಲು ಬೆಂಗಳೂರಿನಿಂದ ವರ್ಗಾವಣೆಯಾಗಿ ಬಂದಿದ್ದ. ಒಬ್ಬನೇ ಬಂದಿದ್ದರಿಂದ 2 ತಿಂಗಳ ಕಾಲ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಈಗ ಆತ ತನ್ನ ಕುಟುಂಬದವರ ಜೊತೆ ಇರಬೇಕು ಅಂದ್ಕೊಂಡ. ಅದಕ್ಕಾಗಿ ಮನೆ ಹುಡುಕುವ ಭರದಲ್ಲಿದ್ದ. ಆತನಿಗೆ ನೆನಪಾಗಿದ್ದು ಶಕ್ತಿನಗರದ ಭೀಮ. ಈತ ಶಕ್ತಿನಗರದ ಒಂದು ಟೆಂಡರ್ ಕೆಲಸವನ್ನು ಒಬ್ಬ ಗುತ್ತಿಗೆದಾರನಿಗೆ ಕೊಡಿಸಲು ಮಹೇಂದ್ರ ಜೊತೆ ಹಣದ ಮೂಲಕ ಡೀಲ್ ಮಾಡಿದ್ದ. ಆಗ ಪರಿಚಯ. ಮಹೇಂದ್ರ ಆತನಿಗೆ ಕರೆ ಮಾಡಿ, ನನಗೆ ಫ್ಯಾಮಿಲಿ ಜೊತೆ ವಾಸವಾಗಿರಲು ವಾಸ್ತು ಇರುವಂಥ ಒಂದು ಮನೆ ಹುಡುಕಿ ಕೊಡು ಅಂತ ಕೇಳಿಕೊಂಡಿದ್ದ. ಆಗ ಈ ಭೀಮನ ಕಣ್ಣಿಗೆ ಬಿದ್ದಿದ್ದು ಕೃಷ್ಣೇಗೌಡರ ದೊಡ್ಡ ಮನೆ. 70 ವರ್ಷದ ಹಳೆ ಮನೆಯಾದರೂ ಯಾವುದೇ ಆಧುನಿಕ ಬಂಗಲೆಗಳಿಗೇನು ಕಡಿಮೆ ಇರಲಿಲ್ಲ. ಸುತ್ತಲೂ ಹೂವಿನ ತೋಟ, ಅಡಿಕೆ ಮರಗಳಿಂದ ಕೂಡಿದ್ದ ಸುಂದರ ಮನೆ ಅದು. ನೋಡಲು 2 ಕಣ್ಣುಗಳೇ ಸಾಲದು. ಆ ಮನೆಯ ಯಜಮಾನ ಯಾರು ಅಂತ ಹುಡ್ಕೋದಿಕ್ಕೆ ಶುರು ಮಾಡಿಕೊಂಡ ಭೀಮ. ಆ ಮನೆ ಸ್ವಲ್ಪ ದೂರದಲ್ಲಿ ಚಿಕ್ಕ ಗುಡಿಸಲಿತ್ತು. ಅದರ ಹತ್ತಿರ ಬಂದವನೇ, ಅಜ್ಜ, ಈ ಮನೆಯ ಯಜಮಾನ ಯಾರು ಅಂತ ಕೇಳಿದ. ಅಜ್ಜ, ಯಾಕಪ್ಪ ಈ ಮನೆಯನ್ನು ನೀನು ಖರೀದಿ ಮಾಡ್ತೀಯ ಅಂದಾಗ ಭೀಮ, ಹೌದು ಅಜ್ಜ ಅಂದ. ಅಜ್ಜ, ಅಯ್ಯೋ ಬೇಡಪ್ಪ ಬೇಡ, ಈ ಮನೆಯನ್ನು ನೀನು ಖರೀದಿ ಮಾಡಬೇಡ. ಯಾಕಂದರೆ ಇಲ್ಲಿವರೆಗೂ ಈ ಮನೆಯಲ್ಲಿ ಯಾರೂ ವಾಸವಾಗಿಲ್ಲ. ಕೃಷ್ಣೇಗೌಡರು ಸತ್ತು 10 ವರ್ಷ ಆಯಿತು. ಅಲ್ಲಿಂದ ಆ ಮನೆ ಪಾಳು ಬಿದ್ದಿದೆ. ಇವಾಗ 2 ತಿಂಗಳ ಹಿಂದೆ 7 ಜನರ ಗುಂಪೊಂದು ಆ ಮನೆಗೆ ಬಂದಿತ್ತು. ಆ ಮನೆಗೆ ಅವರು ಬಂದಾಗ ಸಂಜೆ ಆಗಿತ್ತು. ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎಲ್ಲರೂ ಆ ಮನೆಯ ಹಿಂದೆ ಇರೋ ಆಲದ ಮರದಲ್ಲಿ ನೇಣು ಬಿಗಿದ ರೀತಿಯಲ್ಲಿ ಸತ್ತೋಗಿದ್ರು. ಅವರು ಬಂದು ಸಾಯೋಕ್ಕೂ ಮುಂಚೆ ಕಬಲಿ ಅನ್ನೋ ರೌಡಿ ಕೈವಶದಲ್ಲಿತ್ತು ಈ ಮನೆ. ಅವನು ಹೆದರಿ ಆ ಮನೆಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದಾನೆ ಅಂತ ಮಾತು ನಿಲ್ಲಿಸಿದ. ಭೀಮ ಅಜ್ಜನ ಮಾತು ಕೇಳಿ ಸ್ವಲ್ಪ ಭಯಪಟ್ಟವನಾದರೂ ಅಷ್ಟಕ್ಕೂ ಆ ಮನೆಯಲ್ಲಿ ನಾನು ಇರೋದಿಲ್ಲ ಅಲ್ವಾ ಅಂತ ಮಹೇಂದ್ರನಿಗೆ ಆ ಮನೆ ಕೊಡಿಸೋಕೆ ಮುಂದಾಗಿದ್ದ. ಮಹೇಂದ್ರ ಆ ಮನೆ ಸರ್ಕಾರದ ಅಧೀನದಲ್ಲಿದೆ ಅಂತ ತಿಳಿದು ತುಂಬ ಸಂತೋಷವಾಗಿದ್ದ. ಮಹೇಂದ್ರ ಹೇಗಾದರೂ ಮಾಡಿ ಆ ಮನೆಯನ್ನು ನನ್ನ ಹೆಸರಿಗೆ ಮಾಡ್ಕೋಬೇಕು ಅಂತ ಭೀಮನ ಜೊತೆ ಕಾರಿನಲ್ಲಿ ಆ ಮನೆಯ ಬಳಿ ಬಂದ. ಭೀಮ, ಸರ್, ಆ ಮನೆ ನೋಡೋಕ್ಕೇನೋ ತುಂಬ ಚೆನ್ನಾಗಿದೆ, ಆದರೆ ಅಲ್ಲಿನ ಅಕ್ಕಪಕ್ಕದ ಮನೆಯವರು ಆ ಮನೆಯಲ್ಲಿ ದೆವ್ವಗಳ ಕಾಟ ಇದೆ ಅಂತಾರಲ್ಲ ಸರ್, ನೀವು ಹೇಗೆ ಆ ಮನೆಯಲ್ಲಿ ಇರ್ತೀರಾ ಅಂದ. ಮಹೇಂದ್ರ ನಗುತ್ತಾ, ನೋಡಿ ಭೀಮ, ಅಕ್ಕಪಕ್ಕದವರ ಮಾತು ಬೇಡ. ಒಂಟಿ ಮನೆ ಅಂದರೆ ಅದ್ರ ಬಗ್ಗೆ ಜನ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾನೆ ಇರ್ತಾರೆ. ನೀವು ಯಾವ ಕಾಲದಲ್ಲಿದ್ದೀರಾ? ಈ ದೆವ್ವ ಭೂತಗಳೆಲ್ಲ ಸುಳ್ಳು ಭೀಮ ಅವರೇ ಅಂತ ನಗ್ತಾ ಇದ್ದ. ಮಹೇಂದ್ರ ಆ ಮನೆಯ ಬಳಿ ಬಂದವನೇ ಅದರ ಫೋಟೋ ತೆಗೆದು ತನ್ನ ಹೆಂಡತಿಗೆ ಶೇರ್ ಮಾಡಿದ್ದ. ಆ ಫೋಟೋ ನೋಡಿದ ಅವನ ಹೆಂಡತಿ, ರೀ, ಮನೆ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು, ಇವತ್ತೇ ಹಣ ಕೊಟ್ಟು ಖರೀದಿ ಮಾಡಿ ಬನ್ನಿ ಅಂತ ತನ್ನ ಭಾವನೆ ವ್ಯಕ್ತಪಡಿಸಿದ್ಲು. ಮಹೇಂದ್ರ ಆ ಮನೆ ಪೇಂಟ್ ಹಾಳಾಗಿದ್ದರಿಂದ 5 ಜನರ ಗುಂಪೊಂದನ್ನು ಆ ಮನೆಗೆ ಪೇಂಟ್ ಮಾಡೋದಕ್ಕೆ ಕಳಿಸಿದ್ದ. ಕೆಲಸಗಾರರು ಆ ಮನೆಗೆ ಪೇಂಟ್ ಬಳಿದು ಬೆಳಗ್ಗೆ, ಸರ್, ಕೆಲಸ ಮುಗೀತು, ನಮ್ಮ ಹಣ ಕೊಟ್ಟರೆ ನಾವು ಹೋಗ್ತೀವಿ ಅಂತ ನಾಜೂಕಾಗಿ ಕೇಳಿದ್ರು. ಮಹೇಂದ್ರ ಅವರಿಗೆ ಹಣ ಕೊಟ್ಟವನೇ ತನ್ನ ಹೆಂಡತಿಗೆ, ರೀಮಾ, ಮನೆಗೆ ಪೇಂಟ್ ಮಾಡೋ ಕೇಳಿದ್ದೆ, ಮುಗಿದಿದೆ ಅಂತ ಹೇಳಿದ್ರು, ಎಲ್ಲ ಸರಿ ಇದೆಯಾ ನೋಡ್ಕೊಂಡು ಬರ್ತೀನಿ ಅಂತ ಹೊರಟು ನಿಂತಿದ್ದ. ಅವನ ಹೆಂಡತಿ, ರೀ, ಅಷ್ಟು ಚೆನ್ನಾಗಿರೋ ಮನೆಗೆ ಪೇಂಟ್ ಮಾಡೋ ಕೇಳಿದಿರಲ್ಲ, ಯಾಕೆ ಅಂತ ಕೇಳಿದ್ಲು. ಮಹೇಂದ್ರ ಹೆಂಡತಿ ಮಾತಿಗೆ ತುಸು ಬೆರಗಾದವನೇ, ಏನು ಹೇಳ್ತಿದ್ಯಾ ನೀನು? ಆ ಮನೆಗೆ ಪೇಂಟ್ ಆಗಿದೆಯಾ? ಆಗಿದ್ದರೆ ನಾನು ಹಾಕಿರೋ ಫೋಟೋ ತೋರಿಸು ಅಂತ ಕೇಳ್ಕೊಂಡಿದ್ದ. ಮಹೇಂದ್ರಗೆ ಆ ಫೋಟೋ ತೋರಿಸ್ಬೇಕು ಅಂತ ಮೊಬೈಲ್ನಿಂದ ಫೋಟೋ ಓಪನ್ ಮಾಡಿದ್ಲು. ಆದರೆ ಅಲ್ಲಿ ಬೆರಗಾಗುವಂತೆ ಅವಳು ನೋಡಿದ ಫೋಟೋ ಇರಲಿಲ್ಲ. ಅದರ ಬದಲಿಗೆ ಅವನು ಹಾಕಿದ ಫೋಟೋ ಇತ್ತು. ಅವನ ಹೆಂಡತಿ, ರೀ, ನೀವು ಹಾಕಿದ್ದು ಈ ಫೋಟೋ ಅಲ್ಲ, ಆ ಮನೆಗೆ ಪೇಂಟ್ ಆಗಿತ್ತು, ಇವಾಗ ನೋಡಿದರೆ ಬೇರೆ ಫೋಟೋ ಹೇಗೆ ಬಂತು ಅಂತ ತನ್ನ ಗೊಂದಲವನ್ನು ಗಂಡನ ಹತ್ರ ತೋಡ್ಕೊಂಡಿದ್ಲು. ಮಹೇಂದ್ರ, ಅಯ್ಯೋ ಹುಚ್ಚಿ, ನೀನು ಬೇರೆ ಯಾವುದೋ ಫೋಟೋ ನೋಡಿರ್ತೀಯ, ನಾನು ಹೇಗಿದ್ದೆ ನೋಡ್ಕೊಂಡು ಬರ್ತೀನಿ ಇರೋ ಅಂತ ಸಮಾಧಾನ ಮಾಡಿ ಹೋಗಿದ್ದ. ಮಹೇಂದ್ರ ಮನೆ ಹತ್ತಿರ ಬಂದವನೇ, ಅರೆ, ಕೆಲಸಗಾರರು ಮನೆ ಬಾಗಿಲು ಮುಚ್ಚಿ ಬಂದಿದ್ದೀವಿ ಅಂತ ಹೇಳಿದ್ರು, ಆದರೆ ಇಲ್ಲಿ ಬಾಗಿಲು ತೆರೆದೇ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಮನೆ ಒಳಗೆ ಹೋದ. ಮಹೇಂದ್ರ ಮನೆ ಒಳಗೆ ಹೆಜ್ಜೆ ಇಟ್ಟವನೇ ಅರೆಕ್ಷಣ ಮಂಕಾಗಿ ನಿಂತಿದ್ದ. ಯಾಕಂದರೆ ಪೇಂಟ್ ಮಾಡಲು ಕಳಿಸಿದ್ದ 5 ಜನರ ಗುಂಪಿನಲ್ಲಿ ಒಬ್ಬ ಟೆರೆಸ್ ಮೇಲೆ ಸತ್ತು ಬಿದ್ದಿದ್ದ. ಮಹೇಂದ್ರ ಮನೆ ಒಳಗಿನಿಂದ ಹೊರಗೆ ಓಡಿ ಬಂದವನೇ ಕೂಡಲೇ ಪೊಲೀಸರಿಗೆ ಕರೆ ಮಾಡಿ ತಿಳಿಸಿದ್ದ. ಜೊತೆಗೆ ಪೊಲೀಸ್ನ ಆ ಮನೆಗೆ ಕರೆ ತಂದಿದ್ದ. ಪೊಲೀಸ್ ಆ ಮನೆಗೆ ಬಂದು ನೋಡಿದರು. ಆದರೆ ಅಲ್ಲಿ ಯಾವುದೇ ರೀತಿಯ ಹೆಣ ಇರಲಿಲ್ಲ.
ಪೊಲೀಸ್, ಸರ್ ನಿಮಗೆ ಯಾವುದೋ ಭ್ರಮೆ ಇರಬೇಕು, ಇದರ ಬಗ್ಗೆ ಏನು ಚಿಂತೆ ಮಾಡಬೇಡಿ ಅಂತ ಸಮಾಧಾನ ಮಾಡಿ ಹೊರಟಿದ್ರು. ಮಹೇಂದ್ರನಿಗೆ ಆ ಮನೆಯ ಬಗ್ಗೆ ಅನುಮಾನ ಬಂದಿದ್ರೂ ಕೂಡ ಅವನೇನು ಮಾಡಲಾಗದ ಸ್ಥಿತಿಯಲ್ಲಿದ್ದ. ಯಾಕಂದರೆ ಕೈಲಿದ್ದ ಅಷ್ಟು ಇಷ್ಟು ಹಣದಲ್ಲಿ ಆ ಮನೆ ಖರೀದಿ ಮಾಡಿದ್ದ. ಕೈಯಲ್ಲಿ ಹಣವಿಲ್ಲದ ಕಾರಣ ಆ ಮನೆ ಬಿಟ್ಟು ಹೋಗುವಂತಿರಲಿಲ್ಲ. ಸರಿ, ಏನು ಮಾಡೋದಂತ ಯೋಚಿಸ್ತಾ ಇರುವಾಗ ಅವನಿಗೆ ನೆನಪಾಗಿದ್ದು ಒಬ್ಬ ಮಂತ್ರವಾದಿ. ತಡ ಮಾಡದೆ ಅವರ ಹತ್ತಿರ ಬಂದು ನಡೆದ ಎಲ್ಲ ಘಟನೆ ತಿಳಿಸಿದ್ದ. ಮಂತ್ರವಾದಿ ಕೆಲವು ತಾಯ್ತಗಳನ್ನು ಮಂತ್ರಿಸಿಕೊಟ್ಟಿದ್ರು. ಅದೇ ಸಮಾಧಾನದಲ್ಲಿ ಕುಟುಂಬದವರ ಜೊತೆ ಮನೆಗೆ ಬಂದಿದ್ದ. ಬಂದು 2 ದಿನ ಕಳೆದಿದ್ವು. ರಾತ್ರಿ 9 ಆಗಿತ್ತು. ಮಹೇಂದ್ರ ಕೂಡ ಇನ್ನು ಮನೆಗೆ ಬಂದಿರಲಿಲ್ಲ. ಮಹೇಂದ್ರನ ಮಗಳು ನಯನ, 20 ವರ್ಷ ಹರೆಯದ ಹುಡುಗಿ, ರಾತ್ರಿ ಊಟ ಮುಗಿಸಿ ರೂಮ್ನಲ್ಲಿ ಮಲಗಿದ್ಲು. ಸಡನ್ನಾಗಿ ರೂಮ್ ಡೋರ್ನ ಯಾರೋ ಬಡಿದಾಗ ಯಾರು ಅಂತ ಕೇಳಿದ್ಲು. ಆಗ ನಾನಮ್ಮ ನಿಮ್ಮಪ್ಪ ಮಹೇಂದ್ರ ಅಂತ ಹೇಳಿದ ಜೋರು ಧ್ವನಿಯಲ್ಲಿ. ಹಾಗೆ ಬಂದು ಬಾಗಿಲು ತೆಗೆದವಳೆ ಯಾಕಪ್ಪ ಇಷ್ಟೊತ್ತಲೆ ಅಂತ ಕೇಳಿದ್ಲು. ನಯನ, ಊರಿಂದ ಕರೆ ಬಂದಿತ್ತು, ನಿಮ್ಮ ಅಜ್ಜಿ ಸತ್ತಿದ್ದಾರಂತೆ, ಇಲ್ಲಿಂದ ಹೋಗ್ಬೇಕು ಬಾರಮ್ಮ ಅಂತ ಮನೆಯವರನ್ನೆಲ್ಲ ಹೊರಗೆ ಕರೆದುಕೊಂಡು ಹೊರಟಿದ್ದ. ಅಷ್ಟರಲ್ಲಿ ಮನೆಯ ಮುಂದೆ ಕಾರೊಂದು ಬಂದು ನಿಲ್ತು. ಅದರಿಂದ ಇಳಿದು ಆಚೆ ಬಂದ ಮಹೇಂದ್ರನ ನೋಡಿ ಮನೆಯವರೆಲ್ಲ ಆಶ್ಚರ್ಯಗೊಂಡಿದ್ರು. ಮಹೇಂದ್ರ, ಯಾಕೆಲ್ಲರೂ ಹೊರಗೆ ನಿಂತಿದ್ರಾ, ಏನಾಯಿತು, ನಡೀರಿ ಒಳಗೆ ಅಂತ ಗದರಿಸಿದಾಗ ಹಿಂದಕ್ಕೆ ತಿರುಗಿ ನೋಡಿದವರೇ ಮನೆಯೊಳಗಿದ್ದ ಮಹೇಂದ್ರ ಇರಲಿಲ್ಲ. ಈಗ ತಾನೇ ಬಂದ ಮಹೇಂದ್ರನ ಹತ್ರ ಮನೆಯವರು ನಡೆದ ಎಲ್ಲ ಘಟನೆ ಹೇಳಿದ್ರು. ಕೂಡಲೇ ಊರಿಗೆ ಫೋನ್ ಮಾಡಿ ಕೇಳಿದರೆ ಅವರ ಅಜ್ಜಿ ಕ್ಷೇಮವಾಗಿಯೇ ಇದ್ದರು. ಬೆಳಗ್ಗೆ ಈ ಮನೆಯಲ್ಲಿ ಯಾವುದೋ ಆತ್ಮ ಇದೆ, ಇಲ್ಲಿರೋದು ಬೇಡ ಅಂತ ಮನೆಯವರು ಎಷ್ಟೇ ಒತ್ತಾಯಿಸಿದ್ರು ಕೂಡ ಮಹೇಂದ್ರ ಅದಕ್ಕೆ ಒಪ್ಪಿರಲಿಲ್ಲ. ಯಾಕಂದರೆ ಈ ಮನೆ ಬಿಟ್ಟರೆ ಮಹೇಂದ್ರ ಅವನ ಹೆಂಡತಿ ತವರ ಮನೆಗೆ ಹೋಗಬೇಕಿತ್ತು. ಮಹೇಂದ್ರ ಯಾರಂಗಲ್ಲೂ ಬದುಕುವಂಥವನಲ್ಲ. ಸ್ವಾಭಿಮಾನಿ ಆಗಿದ್ದರಿಂದ ಮನೆ ಬಿಟ್ಟು ಹೋಗಲು ಒಪ್ಪಿರಲಿಲ್ಲ. ಮನೆಯಲ್ಲಿ ಯಾರೂ ಅವನ ಮಾತು ಕೇಳದೇ ಇದ್ದಾಗ ಇವತ್ತೊಂದು ರಾತ್ರಿ ಕಳೆದು ನಾಳೆ ಹೋಗುವುದಾಗಿ ಎಲ್ಲರಿಗೂ ತಿಳಿಸಿದ್ದ. ರಾತ್ರಿ ಊಟ ಮುಗಿಸಿ ಮಲಗಿದವರಿಗೆ ವಿಚಿತ್ರ ಅನುಭವಗಳು ಆಗೋಕ್ಕೆ ಶುರುವಾಗಿತ್ತು. ಯಾರು ಅಳುತ್ತಿರುವ ಹಾಗೆ, ಯಾರೋ ಮನೆಯಲ್ಲಿ ಓಡಾಡಿದ ಹಾಗೆ. ಮಹೇಂದ್ರ ಅಳುತ್ತಿರುವ ಶಬ್ದ ಬರೋ ಕಡೆ ನಿಧಾನವಾಗಿ ನಡೆದುಕೊಂಡು ಬಂದ. ಅದು ಒಂದು ರೂಮ್ನಿಂದ ಬರ್ತಾ ಇತ್ತು. ಮಹೇಂದ್ರ ರೂಮ್ ಹತ್ರ ಬರ್ತಾ ಇದ್ದಾಗೆ ಆ ರೂಮ್ ನಿಶಬ್ದವಾಗಿತ್ತು. ಅಲ್ಲಿ ಯಾರೂ ಇರಲಿಲ್ಲ. ಮನೆಯೆಲ್ಲ ಹುಡುಕಾಡಿದವನಿಗೆ ಚೇರ್ ಮೇಲೆ ಒಂದು ಪತ್ರ ಸಿಕ್ಕಿತ್ತು. ಅದರಲ್ಲಿ ನನ್ನ ಹೆಸರು ಕೃಷ್ಣೇಗೌಡ, ನಾನು ಅಂದರೆ ಇಡೀ ಊರಿಗೆ ತುಂಬ ಗೌರವ. ಊರಿನ ಹಿರಿಯರು ಎಲ್ಲರೂ ಸೇರಿ ನನಗೆ ಮದುವೆ ಮಾಡಿದರು. ನನ್ನ ಹೆಂಡತಿ ಹೆಸರು ಮಹಾಲಕ್ಷ್ಮಿ. ಅವಳು ಮನೆಗೆ ಬಂದಾಗಿನಿಂದ ಮನೆಯಲ್ಲಿ ಜಗಳ. 10 ಜನ ನನ್ನ ಅಣ್ಣ ತಮ್ಮಂದಿರು ದಿನದಿಂದ ದಿನಕ್ಕೆ ಜಗಳ ಆಡ್ತಾ ಬೇರೆಯಾಗಿ ಹೋದರು. ಆದರೆ ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿ. ನನಗೆಲ್ಲ ಗೊತ್ತಿದ್ರು ಸುಮ್ಮನೆ ಇದ್ದೆ. ಆದರೆ ಒಂದಿನ ನಾನು ಊಟ ಮಾಡೋಕ್ಕೆ ಅಂತ ತೋಟದಿಂದ ಮನೆಗೆ ಬಂದಾಗ ನನ್ನ ಹೆಂಡತಿನ ಬೇರೆಯೊಬ್ಬನ ಜೊತೆ ನೋಡಿ ದುಃಖಿತನಾಗಿದ್ದೆ. ನಾನು ನನ್ನ ಹೆಂಡತಿನ ನನ್ನ ಬಿಟ್ಟು ಹೋಗುವಂತೆ ಕೇಳಿಕೊಂಡೆ. ತುಂಬ ದುಃಖ ಆಗಿದ್ದರಿಂದ ನಾನು ನನ್ನ ಕೋಣೆಯ ಕಡೆಗೆ ಹೋದ್ಮೇಲೆ ನನ್ನ ಹೆಂಡತಿ ನೇಣು ಬಿಗಿದುಕೊಂಡು ಸತ್ತಿದ್ಲು ಅಂತ ಪತ್ರವನ್ನು ದುಃಖದಿಂದ ಬರೆದಿದ್ರು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಮಹೇಂದ್ರ ಮಂತ್ರವಾದಿಗೆ ಕರೆ ಮಾಡಿ ಮನೆಗೆ ಬರುವಂತೆ ಕೇಳ್ಕೊಂಡಿದ್ದ. ಭಯದಿಂದ ಒಬ್ಬರಿಗೊಬ್ಬರು ತಬ್ಬಿ ಕೂತಿರೋರ ಮುಂದೆ ಆತ್ಮ ಬಂದು ಅವರನ್ನು ಕೊಲ್ಲಲು ಪ್ರಯತ್ನ ಪಡ್ತಾ ಇತ್ತು. ಅಷ್ಟರಲ್ಲಿ ಮನೆಗೆ ಬಂದ ಮಂತ್ರವಾದಿ ನೆಲದ ಮೇಲೆ ರಂಗೋಲಿ ಹಾಕಿ ಕುಂಕುಮ ಭಂಡಾರ ಚೆಲ್ಲಿ ಮಂತ್ರಗಳನ್ನು ಹೇಳಲು ಶುರು ಮಾಡಿದ್ದ. ಆತ್ಮ ಮಂತ್ರಗಳನ್ನು ಹೇಳ್ಬೇಡ ಅಂತ ಅವರ ಮೇಲೆ ಹಲ್ಲೆ ಮಾಡಲು ಮುಂದಾಗಿತ್ತು. ಆದರೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಅದು ಸಾಧ್ಯವಾಗದೇ ಇರುವಾಗ ಮನೆಯಲ್ಲಿರೋ ವಸ್ತುಗಳನ್ನು ಚಲ್ಲಾಪಿಲ್ಲಿ ಮಾಡ್ತು. ಆದರೂ ಮಂತ್ರವಾದಿ ಮಂತ್ರಗಳನ್ನು ಹೇಳೋದು ನಿಲ್ಲಿಸಿರಲಿಲ್ಲ. ಕಣ್ಣು ಮುಚ್ಚಿ ಎಲ್ಲರೂ ಮಂತ್ರಗಳನ್ನು ಹೇಳುವಾಗ ಆ ಮಂತ್ರಗಳ ಶಕ್ತಿಗೆ ಸೋತ ಆತ್ಮ ಮಂತ್ರವಾದಿ ಹಾಕಿದ್ದ ರಂಗೋಲಿ ಅಂತರದಲ್ಲಿ ಬಂದು ಕುಳಿತಿತ್ತು. ಮಂತ್ರವಾದಿ ಮಹೇಂದ್ರನಿಗೆ, ನೋಡು, ನಿಮಗೆ ಕಾಟ ಕೊಡ್ತಿರೋ ಆತ್ಮ ಇದೆ. ಯಾರು ನೀನು, ಯಾಕಿಲ್ಲಿದ್ದು ಇವರಿಗೆ ತೊಂದರೆ ಕೊಡ್ತಾ ಇದೆಯಾ ಅಂತ ಕೇಳ್ದ. ಮೊದಲು ಹೇಳಲು ಬಯಸದ ಆತ್ಮ ನಂತರ ಅದರ ಹಿಂದಿನ ರಹಸ್ಯ ಹೇಳಲು ಶುರು ಮಾಡಿತ್ತು. ನಾನು ಮಹಾಲಕ್ಷ್ಮಿ, ನನ್ನ ಗಂಡ ಕೃಷ್ಣೇಗೌಡ. ಊರಿನ ಹಿರಿಯರ ಸಮ್ಮುಖದಲ್ಲಿ ನಾವು ಮದುವೆ ಆಗಿದ್ದು. ಆದರೆ ನನ್ನ ಗಂಡ ಬರೆದ ಪತ್ರ ಎಲ್ಲ ಸುಳ್ಳು. ಯಾಕಂದರೆ ಈ ಮನೆ ನಂದು. ನನ್ನಪ್ಪ ನಂಜೇಗೌಡರು ನನಗೆ ಕೊಟ್ಟಿದ್ದು. ಯಾರೋ ಒಬ್ಬ ಮಹಾತಾಯಿ ನನ್ನ ಎತ್ತು ನಡು ಬೀದಿಯಲ್ಲಿ ನನ್ನ ಬಿಟ್ಟು ಹೋಗಿದ್ರು. ರೋಡಲ್ಲಿ ಅಳುತ್ತಾ ಇರೋ ನನ್ನಪ್ಪ ನಂಜೇಗೌಡರು ತಂದು ಸಾಕಿದ್ರು. ಇದ್ಯಾವುದು ನನಗೆ ಗೊತ್ತಾಗದಂತೆ. ನಾನು ಮಹಾರಾಣಿ ಅಂತ ಬೆಳೆದಿದ್ದೆ. ನಾನು ಮದುವೆ ವಯಸ್ಸಿಗೆ ಬಂದಾಗ ಸಿಕ್ಕಿದ್ದು ನನ್ನ ಗಂಡ ಕೃಷ್ಣೇಗೌಡ. ನಾನು ಮದುವೆ ಆದಮೇಲೆ ಅವರಿಗೆ ಕೃಷ್ಣೇಗೌಡ ಅಂತ ಹೆಸರು ಬಂದಿದ್ದು. ನನ್ನ ಮದುವೆಯಾಗಿ 2 ವರ್ಷ ಆಗಿತ್ತು. ನನಗೆ ಮಕ್ಕಳಾಗಿರಲಿಲ್ಲ. ಆಗ ನನ್ನಪ್ಪ ನನಗೆ ದತ್ತು ಮಗು ಪಡೆಯಲು ಹೇಳಿದ್ರು. ಆದರೆ ನಾನು ನನ್ನ ಹಠದಿಂದ ಅದನ್ನು ನಿರಾಕರಿಸಿದ್ದೆ. ಅದೇ ಕೊರಗಿನಲ್ಲೇ ನನ್ನಪ್ಪ, ಎಷ್ಟೇ ಆದರೂ ನೀನು ಒಬ್ಬ ಅನಾಥೆ ಅಲ್ವಾ ಅಂತ ನನಗೆಲ್ಲ ವಿಷಯ ಹೇಳಿದರು. ಆದರೆ ನಾನು ಒಪ್ಪಿಕೊಳ್ಳುವಷ್ಟರಲ್ಲಿ ಅನಾರೋಗ್ಯದಿಂದ ನನ್ನಪ್ಪ ಕೊನೆ ಉಸಿರೆಳೆದಿದ್ದರು. ನಂತರ ನಾನು ಅವರ ನೆನಪಿನಲ್ಲಿ ಈ ಮನೆಯನ್ನು ಅನಾಥಾಶ್ರಮ ಮಾಡಬೇಕು ಅಂತ ನನ್ನ ಗಂಡನ ಬಳಿ ಕೇಳಿಕೊಂಡೆ. ಆದರೆ ಅವರು ಒಪ್ಪಲಿಲ್ಲ.
ನಾನು ಅನಾಥಾಶ್ರಮ ಮಾಡಲೇಬೇಕು ಅಂತ ಹಠ ಹಿಡಿದಾಗ ನನ್ನ ತಲೆಗೆ ರಾಡ್ನಿಂದ ಹೊಡೆದು ನನ್ನ ಸಾಯಿಸಿದ್ರು. ನನ್ನ ಹೊಡೆದು ಸಾಯಿಸಿದ್ದನ್ನು ನಮ್ಮ ಮನೆಯ ಕೆಲಸದವನು ನೋಡಿದ್ರಿಂದ ಕೊನೆಗೂ ಆತನನ್ನು ಹೊಡೆದು ಸಾಯಿಸಿದ್ರು. ತನ್ನ ಮೇಲೆ ಅನುಮಾನ ಬರಬಾರ್ದು ಅಂತ ನಮ್ಮಿಬ್ಬರಿಗೂ ಇಲ್ಲ ಸಲ್ಲದ ಸಂಬಂಧ ಕಲ್ಪಿಸಿ ಮರದಲ್ಲಿ ಇಬ್ಬರನ್ನು ನೇಣಾಕಿದ್ರು. ಅದಕ್ಕೆ ನಾನು ಈ ಮನೆಗೆ ಯಾರೇ ಯಜಮಾನರಾಗಿ ಬಂದರೆ ಅವರನ್ನು ಸಾಯಿಸದೆ ಬಿಡೋದಿಲ್ಲ. ಅದಾಗಲೇ ಎಷ್ಟೋ ಜನರನ್ನು ಸಾಯಿಸಿದ್ದೇನೆ, ನಿಮ್ಮನ್ನು ಬಿಡೋದಿಲ್ಲ ಅಂತ ಅಳುತ್ತಾ ಹೇಳ್ತು. ಆದರೆ ಮಂತ್ರವಾದಿ ಆತ್ಮಕ್ಕೆ ಮುಕ್ತಿ ಸಿಗುವಂಥ ಮಂತ್ರಗಳನ್ನು ಜಪಿಸಿ ಆತ್ಮವನ್ನು ಇಹಲೋಕಕ್ಕೆ ಕಳಿಸಿದ್ದ. ನಂತರ ಒಂದಿನ ಮಹೇಂದ್ರ ಮಹಾಲಕ್ಷ್ಮಿ ಆತ್ಮದ ಬಗ್ಗೆ ಯೋಚನೆ ಮಾಡ್ತಾ ಪಾಪ ಅನಿಸಿತ್ತು. ಅವಳ ಆಸೆಯಂತೆ ಮಹೇಂದ್ರ ಮನೆಯವರನ್ನೆಲ್ಲ ಒಪ್ಪಿಸಿ ಆ ಮನೆಯನ್ನು ಅನಾಥಾಶ್ರಮ ಮಾಡಿದ್ದ. ನಂತರ ಎಲ್ಲರೂ ಆ ಮನೆ ಬಿಟ್ಟು ಹೋಗಬೇಕು ಅಂತ ಮನೆಯಿಂದ ಹೊರಗೆ ಬಂದಾಗ ಆಕಾಶದಲ್ಲಿ ಮಹಾಲಕ್ಷ್ಮಿ ಆತ್ಮ ಇವರ ಕಡೆಗೆ ನೋಡಿ ಕೈ ಮುಗಿದು ಕೃತಜ್ಞತೆ ತಿಳಿಸಿತ್ತು. ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಶೇರು ಕಮೆಂಟು ಮಾಡ್ತೀರನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆಗೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.